ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಕಾಯಿಸ್ತಾ ಇರ್ತಕ್ಕಂಥ ಹಾಲಿನಿಂದ ಬರುವ ಕೆನೆಯನ್ನು ಹೆಪ್ಪಾಕಿಡಿ. ರಾತ್ರಿ ನೀವೇನಾದ್ರು ಹಾಕಿಟ್ರೆ ಬೆಳಗಾಗುವಷ್ಟರಲ್ಲಿ ಅದು ಹೆಪ್ಪಾಗಿರುತ್ತೆ. ಅದನ್ನು ತೆಗೆದು ನಿಮ್ಮ ಫ್ರಿಜ್ಜಲ್ಲಿ ಇಡಿ. ಹೀಗೆ ಹೆಪ್ಪಾಕಿಟ್ಟಿರೋದನ್ನು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ 2 ದಿನಕ್ಕೋ 3 ದಿನಕ್ಕೋ ಹೊರಗೆ ತೆಗೆದು ಮಜ್ಜಿಗೆಯನ್ನು ಮಾಡಿಕೊಳ್ಳಿ. ಮಜ್ಜಿಗೆ ಮಾಡುವಾಗ ಫುಲ್ ಸ್ಪೀಡಲ್ಲಿ ಮಿಕ್ಸಿನ ಇಟ್ಬಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಬೆಣ್ಣೆ ಚೆನ್ನಾಗಿ ಬರೋದಿಲ್ಲ. ಆದಷ್ಟು ಲೋ ಸ್ಪೀಡಲ್ಲಿಟ್ಟು ಮಜ್ಜಿಗೆ ಮಾಡೋದ್ರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ಆಗಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಜ್ಜಿಗೆಯನ್ನು ಮಾಡಿ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಆದಷ್ಟು ಬೆಣ್ಣೆಯನ್ನು ಕೈಯಿಂದನೇ ತೆಗೀರಿ. ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಮಜ್ಜಿಗೆಯಿಂದ ಬೆಣ್ಣೆ ಚೆನ್ನಾಗಿ ಬರೋದಿಲ್ಲ. ಸ್ಪೂನಿನ ಸಹಾಯದಿಂದ ಬೆಣ್ಣೆಯನ್ನು ತೆಗಿಲಿಕ್ಕೆ ಹೋದರೆ ಮಜ್ಜಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಗೆ ಉಳಿದ್ಬಿಡುತ್ತೆ. ಕುಡಿಯುವಾಗ ಹಿಂಸೆ ಆಗುತ್ತೆ. ಹಾಗಾಗಿ ಆದಷ್ಟು ಕೈಯಿಂದನೇ ತೆಗೆಯುವ ಪ್ರಯತ್ನ ಮಾಡಿ. ನೋಡಿ ಎಷ್ಟು ನೀಟಾಗಿ ಬೆಣ್ಣೆ ಬಂದಿದೆ. ಪ್ಯಾಕೆಟ್ ಹಾಲಿಗಿಂತ ನಿಮ್ಮ ಮನೆ ಹತ್ರ ಏನಾದರೂ ಹಸುವಿನ ಹಾಲು ಸಿಗ್ತಾಯಿದ್ರೆ ಅದನ್ನೇ ತಗೊಳ್ಳಿ. ಈಗ ಖಾರ ಮಜ್ಜಿಗೆ ಮಾಡೋಣ ಬನ್ನಿ. ಮಜ್ಜಿಗೆ ಮಾಡಿರುವ ಜಾರಿಗೆನೆ 1 ಹಸಿಮೆಣಸಿನ್ಕಾಯಿ, 4-5 ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಮಜ್ಜಿಗೆನಾದರೂ ಹಾಕಿ, ಇಲ್ಲಾಂದರೆ ಸ್ವಲ್ಪ ನೀರನ್ನಾದರೂ ಹಾಕಿ ಗ್ರೈಂಡ್ ಮಾಡಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಇದಕ್ಕೆ ಅಗಸೆ ಬೀಜನೂ ಮತ್ತು ಜೀರಿಗೆನೂ ಹಾಕ್ಬೋದು. ಆದರೆ ಮಾಡಿಟ್ಟು ಅರ್ಧ ಗಂಟೆ ಒಳಗೆ ಕುಡಿಯೋದಾದರೆ ಮಾತ್ರ ಹಾಕ್ಕೊಳ್ಳಿ. ಅಗಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಹೇಳಿದೆ. ಈಗ ಇದನ್ನು ಸ್ವಲ್ಪ ಮಜ್ಜಿಗೆಗೆ ಮಾತ್ರ ಬೆರೆಸ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ಮಜ್ಜಿಗೆನ ಹಾಗೆ ಎತ್ತಿಡ್ತಾ ಇದ್ದೇನೆ. ನಿಮಗೆ ಮಜ್ಜಿಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡಿಕೊಳ್ಳಿ. ತೆಳುವಾದ ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ, ಹಾಗಾಗಿ ಹೇಳಿದೆ. ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಏನಾದರೂ ಬೆಣ್ಣೆ ಬರಲಿಲ್ಲ ಅಂತಂದರೆ ಅದನ್ನು ತೆಗೆದು ಫ್ರಿಜ್ಜಲ್ಲಿಡಿ. ಮರುದಿವಸ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನೋಡಿ, ಖಾರ ಮಜ್ಜಿಗೆ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.